ಇಲ್ಲಿ ತನಕ ನಾವು ಹೇಳ್ತಾ ಇದ್ವಿ ಡಿ ಕೆ ಅವರು ಕರೀಬಹುದು, ಕರೆದ್ರೆ ಖಂಡಿತ ಹೋಗ್ತೀನಿ ಅನ್ನುವಂಥ ಮಾತನ್ನು ಮುಖ್ಯಮಂತ್ರಿಗಳು ಹೇಳಿದ್ದು. ಅಂತೂ ಇಂತೂ ಡಿ ಸಿ ಎಂ ಆಹ್ವಾನ ಕೊಟ್ಟಿದ್ದಾರೆ. ಇವತ್ತು ಒಟ್ಟೊಟ್ಟಿಗೆ ಇದ್ರಿ. ಇವತ್ತು ಒಂದು ಕಾರ್ಯಕ್ರಮದಲ್ಲಿ ನಾಳೆ ಮುಂಜಾನೆ ಬ್ರೇಕ್ಫಾಸ್ಟಿಗೆ ಬನ್ನಿ ಅಂತ ಡಿ ಕೆ ಸಿ ಎಂ ಅವ್ರನ್ನ ಕರೆದಿದ್ದಾರಂತೆ. ಸಿದ್ದರಾಮಯ್ಯ ಕೂಡ ಅದನ್ನು ಒಪ್ಕೊಂಡಿದ್ದಾರೆ. ಆಯಿತು, ನಾಳೆ ಬ್ರೇಕ್ಫಾಸ್ಟ್ ಬೇಕಾದಷ್ಟಿದೆ ಸಂಗತಿಗಳು. ಅಂಥದ್ರ ನಡುವೆ ಯಾರನ್ನ ತಿಂಡಿ ಕರೆದ್ರು, ಯಾರು ಹೋಗ್ತಾರೆ, ಏನು ಎತ್ತ, ಇದ್ರ ಬಗ್ಗೆ. ಯಾಕಂದರೆ ಸ್ಥಿತಿ ಹಂಗಿದೆ. ಇಲ್ಲಿ ತನಕ ಅವ್ರ ಸ್ಟೇಟ್ಮೆಂಟಿಗೆ ಇವ್ರ ಸ್ಟೇಟ್ಮೆಂಟು, ಇವ್ರ ಸ್ಟೇಟ್ಮೆಂಟಿಗೆ ಅವ್ರ ಸ್ಟೇಟ್ಮೆಂಟು, ಅದನ್ನು ನೋಡಿ 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 ಜನಕ್ಕೆ ತಲೆ ಕೆಟ್ಟೋಗ್ಬಿಟ್ಟಿತ್ತು. ಇದೇನೋ ಸರಿಯಾಗಲ್ಲ ಇದು ಅನ್ನುವಂಥದ್ದಿತ್ತು. ಆದರೆ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ತಿಂಡಿ ಮುಗಿಸ್ಕೊಂಬಂದು ಅದಾದಮೇಲೆ ಇದೆಲ್ಲದಕ್ಕೂ ಕೂಡ ತೆರೆ ಎಳೆಯುವಂಥ ಪ್ರಯತ್ನ ಮಾಡಿದ್ರು. ಇದು ಅಲ್ಪ ವಿರಾಮ ಅಂತ ಅನಿಸುತ್ತೆ ಮೇಲ್ನೋಟಕ್ಕೆ, ಪ್ರಶ್ನೆ ಬೇರೆ. ಅದಾದಮೇಲೆ ಈಗ ಇವರು ಕೂಡ ಸಿ ಎಂ ಅವ್ರನ್ನ ಬ್ರೇಕ್ಫಾಸ್ಟಿಗೆ ಕರೆದಿದ್ದಾರೆ.